नमो महद्भ्यो नमो गुरुभ्यः सर्वोपप्लवरेषु प्रज्ञानगणः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् सूत्रभाष्यकृतो वन्दे भगवन्तो पुनः पुनः गुरुभ्यो नमः वन्दे नन्दश्चिदानन्दं विधिवर्यं महानदिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महागुरुभ्यो नमः। ಇನ್ನೊಂದು ಶ್ಲೋಕ ಹೇಳ್ಕೊಡ್ತೀನಿ. ಸುರೇಶಾಚಾರ್ಯ ಒಂದು ಶ್ಲೋಕ. ಶ್ರುತಿ ಶಂಕರ ವಾಂಗ್ಮಾತ್ರಾತ್ ಅಮೃತತ್ವ ಪ್ರದಾಯಕಃ ಸುರೇಶ್ವರೋ ಅನುಗೃಹ್ಣಾತೋ ಜ್ಞಾನಂ ವಾರ್ತಿಕಮುತ್ತಮಂ ಜ್ಞಾನಂ ವಾರ್ತಿಕಮುತ್ತಮಂ ಉತ್ತಮಂ ವಾರ್ತಿಕಂ ಜ್ಞಾನಂ ಅನುಗೃಹ್ಣಾತೋ ಸುರೇಶ್ವರೋ ಅನುಗೃಹ್ಣಾತು ವಾರ್ತಿಕ ಜ್ಞಾನ ಉತ್ತಮಂ ತಪ್ಪೇಬಿಟ್ಟೆ. ಸುರೇಶ್ವರೋನು ಗೃಹಾತು ವಾರ್ತಿಕ ಜ್ಞಾನ. ಶ್ರುತಿಶಂಕರ ವಾಂಗ್ಮಾತ್ರಾತ್. ಶ್ರುತಿನೇ ವೇದ, ಶಂಕರ ಅಂದ್ರೆ ಶಂಕರಾಚಾರ್ಯರು. ಶಂಕರ ವಾಂಗ್ಮಾತ್ರಾತ್. ಶ್ರುತಿಶಂಕರ ವಾಂಗ್ಮಾತ್ರಾತ್ ಅಮೃತತ್ವ ಪ್ರದಾಯಕಃ. ಶ್ರುತಿಶಂಕರ ವಾಂಗ್ಮಾತ್ರಾತ್ ಅಮೃತತ್ವ ಪ್ರದಾಯಕಃ ಸುರೇಶ್ವರೋನು ಗೃಹಾತು. ಶ್ರೀ ಸುರೇಶ್ವರೋನು ಗೃಹಾತ್ ಬೇಕಾದ್ರೆ ಮಾಡ್ಕೊಳ್ಳಿ. ಸುರೇಶ್ವರ ಅಂದ್ರೆ ಇವರು ಸುರೇಶ್ವರಾಚಾರ್ಯರು. ಅನುಗೃಹಾತು ವಾರ್ತಿಕ ಜ್ಞಾನಮುತ್ತಮಂ. ಸುರೇಶ್ವರೋನು ಗೃಹಾತು ಬೇರೆ ಮಾಡಿದ್ದಾರೆ. ಶ್ರೀಶಂಕರ ವಾಂಗ್ಮಾತ್ರ ಪ್ರದಾಯಕ ಸುರೇಶ್ವರನಾಥು ಜ್ಞಾನಂ ನೈಷ್ಕರ್ಮ್ಯ ಸಿದ್ಧಿಗಂ ಮಾಡಿದ್ದಾರೆ. ಸುರೇಶ್ವರವನ್ನು ಗೃಹಾತು ಆರ್ಥಿಕ ಜ್ಞಾನಮುತ್ತಮಂ. ಶಂಕರಾಚಾರ್ಯ ಹೇಳ್ತೀವಿ, ಸ್ವಾಮಿ ಹೇಳ್ತೀವಿ. ಸುರೇಶ್ ಗ್ರಂಥ ಓದ್ವಿ ಅವ್ರಿಗೆ ಹೇಳೋದ ನಾವು ಅಲ್ವಾ? ಭಾಷ್ಯದಲ್ಲಿ ಅಮೃತತ್ವ ಪ್ರದಾಯಕ ಸುರೇಶ್ವರ ಶ್ರುತಿನೇ ವೇದ, ಶಂಕರನೇ ಶಂಕರಾಚಾರ್ಯ ಗುರುಗಳು. ಶ್ರುತಿ ಶಂಕರ ಅವಳ ವಾಕ್ಕನ ಅವರ ವಾಂಗ್ ಮಾತ್ರ ಉಪದೇಶ ಮಾತ್ರದಿಂದಲೇ ಅವರ ಉಪದೇಶದಿಂದ ನಮಗೆ ಅಮೃತತ್ವವನ್ನು ಕೊಡುವಂಥವರು ಯಾರೋ ಸುರೇಶ್ವರಾಚಾರ್ಯರು. ಆ ಸುರೇಶ್ವರು ನಮಗೆ ಅನುಗ್ರಹ ಮಾಡಲಿ. ಏನಕ್ಕೆ? ವಾರ್ತಿಕ ಜ್ಞಾನ ಉತ್ತಮ ಅನುಗುಣಾದು. ವಾರ್ತಿಕ ಜ್ಞಾನದ ಉತ್ತಮವಾದ ವಾರ್ತಿಕ ಜ್ಞಾನವನ್ನು ಕೊಡಲಿ. ಅವ್ರು ವಾರ್ತಿಕ ಬರೋದಲ್ಲ, ಅದು ಅರ್ಥ ನಮ್ಗೆ ಅರ್ಥ ಆಗುವ ಹಾಗೆ ಅವ್ರು ಮಾಡಲಿ. ವಾರ್ತಿಕ ಹೇಳುವಂಥ ಆತ್ಮಜ್ಞಾನವು ನಮಗೆ ಕೊಡಲಿ. ಎರಡು ಮಾಡ್ಬೋದು. ವಾರ್ತಿಕ ಶ್ಲೋಕದ ಅರ್ಥವಾಗುವ ಹಾಗೆ ಮಾಡಲಿ, ವಾರ್ತಿಕದ ಪ್ರತಿಪಾದನೆ ಮಾಡಿದಿರುವ ಆತ್ಮಜ್ಞಾನವನ್ನು ಅನುಗ್ರಹ ಮಾಡಲಿ. ಎರಡು ಸಲ ತಗೋಬಹುದು. अन्यश्रेयो अन्यदुतैव प्रेयः तीव्रेणार्थे पुरुषं विनीतः तयो श्रेयार्दानस्य साधु भवति जीयते अथाद्यतु प्रेयो विनते. अन्यत् श्रेयः अन्यत् उत एव प्रेयः ते उभे नानार्थे पुरुषं सिनीतः तयोः श्रेयः आददानस्य साधु भवति हीयते अर्थात यह उ प्रेयः वृणीते. ಶ್ರೇಯಃ ಅನ್ಯತ್ ಉತ ಪ್ರೇಯಃ ಅನ್ಯತ್. ಉತ ಏವ ಅಂತ ಶ್ರೇಯಸ್ಸು ಅಂದ್ರೆ ಶ್ರೇಯಸ್ಸು ಅಂದ್ರೆ ಜ್ಞಾನ, ಜ್ಞಾನ ಸಿಗುವ ಮೋಕ್ಷ, ಎರಡು ಶ್ರೇಯಸ್ಸು. ಪ್ರೇಯಸ್ಸು ಅಂದ್ರೆ ಕರ್ಮ, ಕರ್ಮದ ಫಲ, ಎರಡು ಪ್ರೇಯಸ್ಸು. ಜ್ಞಾನ, ಜ್ಞಾನಕ್ಕೆ ಸಾಧ ಸನ್ಯಾಸ, ಜ್ಞಾನ ಸಿಗುವಂತಹ ಮೋಕ್ಷ, ಇದೆಲ್ಲ ಶ್ರೇಯ ಮಾರ್ಗ. ಕರ್ಮ, ಕರ್ಮಕ್ಕೆ ಹಿಂದೆ ಇರುತ್ತೆ ಕಾಮ, ಅವಿದ್ಯಾ ಕಾಮ, ಅದರಿಂದ ಬರುವ ಸ್ವರ್ಗ ಫಲವು ಅದಷ್ಟು ಪ್ರೇಯ. ಗೊತ್ತಾಯ್ತಾ? ಶ್ರೇಯಸ್ಸೇ ಬೇರೆ ಅಂದ್ರೆ ಮೋಕ್ಷ, ಮೋಕ್ಷಕ್ಕೆ ಕಾರಣವಾಗಿರತಕ್ಕ ವಿಚಾರವೇ ಬೇರೆ. ಪ್ರೇಯಸ್ಸು ಪುತ್ರ ಪಶು ಸ್ವರ್ಗಾದಿಗಳು ಅದಕ್ಕೆ ಕಾರಣವಾಗಿರೋ ಕರ್ಮ ಅದೇ ಬೇರೆ. ಆ ಮಾರ್ಗವೇ ಬೇರೆ, ಕರ್ಮ ಮಾರ್ಗವೇ ಬೇರೆ, ಜ್ಞಾನ ಮಾರ್ಗವೇ ಬೇರೆ ಅಂತ. ಎರಡು ಬೇರೆ ಬೇರೆ ರೂಟು, ಕವಲು. ಒಂದು ದಕ್ಷಿಣಕ್ಕೆ ಹೋದ್ರೆ ಒಂದು ಉತ್ತರಕ್ಕೆ, ನಾರ್ತ್ ಅಂಡ್ ಸೌತ್, ಈಸ್ಟ್ ಅಂಡ್ ವೆಸ್ಟು, ಅಷ್ಟು ವಿರುದ್ಧ ಅಂತ. ಉಭೆ ಆ
ಯಾವುದೋ ಆ ಶ್ರೇಯಸ್ಸು ಪ್ರೇಯಸ್ಸು ಎರಡೂ ನಾನಾರ್ಥ ಬೇರೆ ಬೇರೆ ಪ್ರಯೋಜನದ ವಿಷಯದಲ್ಲಿ ಮನುಷ್ಯನನ್ನ ಸಿನೀತಃ ಕಟ್ಟಾಕೊಂಡಿವೆ. ಶ್ರೇಯಸ್ಸು ನನಗೆ ಸ್ವರ್ಗ ಕೊಡ್ತೀನಿ, ಬ್ರಹ್ಮರ್ಥ ಮಕ್ಕಳು ಕೊಡ್ತೀನಿ ಅಂತ ಹೇಳುತ್ತೆ. ಶ್ರೇಯಸ್ಸು ನಂಗೆ ಮೋಕ್ಷ ಕೊಡ್ತೀನಿ ಅಂತ ಹೇಳುತ್ತೆ. ಸಿನೀತಹನ ಬದ್ನೀತಹನ ಕಟ್ಟಾಕೊಂಡಿವೆ ಅಂತ. ಅಯ್ಯೋ ಅವೆರಡರಲ್ಲಿ ಯಾವೆರಡರಲ್ಲಿ ಶ್ರೇಯಸ್ಸು ಪ್ರೇಯಸ್ಸು ಎರಡರಲ್ಲಿ ಶ್ರೇಯ ಯಹ ಆದತ್ತೆ ತಸ್ಯ ಆದದಾನಸ್ಯ. ಶ್ರೇಯಸ್ಸನ್ನು ಸ್ವೀಕಾರ ಮಾಡುವವನಿಗೆ ಸಾಧು ಭವತಿ, ಒಳ್ಳೇದಾಗತ್ತೆ. ಅವೆರಡರಲ್ಲಿ ಶ್ರೇಯಸ್ಸನ್ನು ತೆಗೆದುಕೊಳ್ಳುವವನಿಗೆ ಒಳ್ಳೆಯದಾಗುತ್ತದೆ ಶ್ರುತಿ ಹೇಳ್ತಾ ಇದೆ. ಯವು ಪ್ರೇಯೋ ವೃಣೀತೆ, ಯಾವಾತನೇ ಪ್ರೇಯಸ್ಸನ್ನೇ ಬಯಸ್ತಾನೋ ಅವನು ಅರ್ಥಾತ್ ಹೀಯತೆ, ಅರ್ಥಾತ್ ಪುರುಷಾರ್ಥದಿಂದ ಅವನು ತಪ್ಪೋಗ್ತಾನೆ, ಜಾರೋಗ್ತಾನೆ, ವಂಚಿತನಾಗ್ತಾನೆ. ಪ್ರೇಯಸ್ಸು ನನ್ ಮಕ್ಕಳು ಬೇಕು, ದುಡ್ಡು ಬೇಕು ಅಂತಂದ್ರೆ ನಿನ್ನ ಆತ್ಮಜ್ಞಾನ ಇಲ್ಲ, ಮೋಕ್ಷ ಇಲ್ಲ. ನೋಡು, ಎರಡನ್ನೂ ಇಟ್ಟಿದ್ದೀನಿ, ಚೂಸ್ ಮಾಡ್ಕೊಳ್ಳೋದು ನಿಮ್ದು. ಏನ್ ಬೇಕಾದ್ರೂ ಆರಿಸ್ಕೋಬಹುದು, ಆರಿಸ್ಕೊಳ್ಳೋ ಚಾಯ್ಸು ನಿಮ್ದು. ಎರಡನ್ನು ತೋರಿಸೋದು ನಂದು, ಎರಡನ್ನು ತೋರಿಸ್ತೀನಿ. ಇದು ಪ್ರೇಯಸ್ಸು, ಇದು ಶ್ರೇಯಸ್ಸು. ಅಥವಾ ಇದು ಶ್ರೇಯಸ್ಸು, ಇದು ಪ್ರೇಯಸ್ಸು, ಬೇರೆ ಬೇರೆ. ಶ್ರೇಯಸ್ಸು ಜ್ಞಾನ, ಜ್ಞಾನದಿಂದ ಇರುವಂಥ ಮೋಕ್ಷ, ಅದಕ್ಕೆ ಕಾರಣವಾದ ಸನ್ಯಾಸ, ವಿವೇಕ, ವೈರಾಗ್ಯ. ಪ್ರೇಯಸ್ಸು ಕರ್ಮ, ಕರ್ಮಕ್ಕೆ ಕಾರಣವಾದ ವಿಜಯ, ಕಾಮ ಮತ್ತು ಅದರ ಫಲವಾದಂಥ ಸ್ವರ್ಗಾದಿಗಳು. ಎರಡು ನಾನಾ ಅರ್ಥ, ಬೇರೆ ಬೇರೆ ಪ್ರಯೋಜನದ ವಿಷಯದಲ್ಲಿ ಪುರುಷಂ ಶ್ರೀರಾಮ್ ಮನುಷ್ಯನನ್ನು ಕಟ್ಟಾಕೊಂಡಿವೆ. ಮನುಷ್ಯನಾಗಿ ಗೊತ್ತಿದೆ. ಆ ಎರಡರಲ್ಲಿ ತಯೋ ಅವೆರಡರಲ್ಲಿ ಯಹ ಶ್ರೇಯ, ಯಾವತ್ತು ಶ್ರೇಯಸ್ಸನ್ನು ಆರಿಸ್ಕೊಳ್ತಾನೋ, ವೃಣೀತಿಯನ್ನೇನೋ ಆರಿಸಿಕೊಳ್ಳುತ್ತಾನೋ, ಕೊನೆಗಿದೆ ವೃಣೀತಿ, ಅವನಿಗೆ ಶ್ರೇಯ ಸಾಧು ಭವತಿ, ಅವನಿಗೆ ಒಳ್ಳೆಯದಾಗತ್ತೆ. ಯಾವಾತನೇ ಪ್ರೇಯಸ್ಸನ್ನು ಆರಿಸ್ಕೊಳ್ತಾನೋ ಅವನು ಅರ್ಥದಿಂದ, ಪುರುಷಾರ್ಥದಿಂದ ಹೀಯತೆಯನ್ನು ಜಾರಿ ಬೀಳ್ತಾನೆ, ವಂಚಿತನಾಗ್ತಾನೆ, ಭ್ರಷ್ಟನಾಗ್ತಾನೆ, ತಪ್ಪು ಹೋಗ್ತಾನೆ. ಹೆಂಗ ಬರ್ಬೋದು? ಯು ಕ್ಯಾನ್ ಟೇಕ್ 4 ಮೀನಿಂಗ್. ಯಾವ್ಯಾವುದೋ ಜಾರಾಗ್ತಾನೆ, ತಪ್ಪು ಹೋಗುತ್ತೆ, ವಂಚಿತನಾಗ್ತಾನೆ, ಭ್ರಷ್ಟನಾಗ್ತಾನೆ. ಆಯ್ತಾ? ಶ್ರೇಯಸ್ಸು ಪ್ರೇಯಸ್ಸು ಗೊತ್ತಾ? ಯಾವುದೋ ಮೋಕ್ಷ ಮಾರ್ಗ, ಒಂದು ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಅಜ್ಞಾನ ಮಾರ್ಗ. ಕರ್ಮ ಮಾರ್ಗ, ಜ್ಞಾನ ಮಾರ್ಗ. ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯ ನಾಸ್ತ್ಯ ಕೃತಃ ಕೃತೇನ ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯ ನಾಸ್ತ್ಯ ಕೃತಃ ಕೃತೇನ ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣಃ ನಿರ್ವೇದಂ ಆಯಾತ್ ನ ಅಸ್ತಿ ಅಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸಹ ಗುರುಂ ಏವ ಅಭಿಗಚ್ಚೇತ್ ಸಮಿತ್ಪಾಣಿಃ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಲೋಕಾನ್ ಪರೀಕ್ಷಾ ಕಹ ಬ್ರಾಹ್ಮಣಃ, ಬ್ರಾಹ್ಮಣನು ಲೋಕಗಳನ್ನ ಪರೀಕ್ಷೆ ಮಾಡಿ. ಎಂಥ ಲೋಕಗಳು? ಕರ್ಮಚಿತಾನ್, ಕರ್ಮದಿಂದ ಕಲೆಕ್ಟ್ ಆದ, ಕರ್ಮದಿಂದ ಉಂಟಾದ. ಎಲ್ಲ ಲೋಕವು ಕರ್ಮದಿಂದ ಉಂಟಾಗೋದು. ಮನುಷ್ಯ ಲೋಕ, ಪ್ರಾಣಿ ಲೋಕ, ಪಕ್ಷಿ ಲೋಕ, ಕರಿಲೋಕ, ದೇವಲೋಕ, ಎಲ್ಲ ಲೋಕವು ಕರ್ಮದಿಂದ ಉಂಟಾದ ಲೋಕಗಳನ್ನ ಬ್ರಾಹ್ಮಣನಾದವನು ಪರೀಕ್ಷೆ ಮಾಡಿ. ಪರೀಕ್ಷೆ ಮಾಡೋ ಪ್ರಕಾರ ಏನೋ? ನಾಸ್ತ್ಯ ಕೃತಃ ಕೃತೇನ, ಇದೇ ಪರೀಕ್ಷೆ ಮಾಡೋ ಪ್ರಕಾರ. ನಿತ್ಯವಾದ ಪದಾರ್ಥವು ಕರ್ಮದಿಂದ ಇಲ್ಲ ಎಂಬುದಾಗಿ ತಿಳಿದುಕೊಂಡು ಪರೀಕ್ಷೆ ಮಾಡಿ. ನಿರ್ವೇದ ಮಾಯಾತ್, ನಿರ್ವೇದ ಅಂದೇನೋ? ವೈರಾಗ್ಯ. ನಿಷ್ಪೂರ್ವ ವಿಧಿ ವೈರಾಗ್ಯ, ವೈರಾಗ್ಯವನ್ನು ಹೊಂದಬೇಕು ಅಂತ ಅರ್ಥ. ಬ್ರಾಹ್ಮಣನಾದವನು ಕರ್ಮದಿಂದುಂಟಾದ ಲೋಕಗಳನ್ನೆಲ್ಲ ಪರೀಕ್ಷೆ ಮಾಡಿ ವೈರಾಗ್ಯವನ್ನು ಹೊಂದಬೇಕು. ವೈರಾಗ್ಯ ಹೊಂದುವ ಪ್ರಕಾರ ನಾಸ್ತ್ಯ ಕೃತಃ ಕೃತೇನ, 2 ವರ್ಷಗೆ ಅಕೃತವಾದ ಪದಾರ್ಥ ಇಲ್ಲಿ ಯಾವುದೂ ಇಲ್ಲ. ಆಗ ಕರ್ಮದಿಂದ ನಂಗೆ ಏನಾಗಬೇಕಾಗಿದೆ ಅಂತ. ಯಾಕೆ ಕರ್ಮದಿಂದ ಆಗೋದಿಲ್ಲ, ಕೃತಕ ಪದಾರ್ಥವೇ. ನಿತ್ಯ ಪದಾರ್ಥ ಕರ್ಮದಿಂದ ಬರೋಲ್ಲ. ಅಕೃತಃ ಪರಮಾತ್ಮ ಅಂದ್ರೆ ಅದು ಕರ್ಮ, ಕೃತೇನ ಪರೀಕ್ಷೆ ಅಂದ್ರೆ ಇನ್ವೆಸ್ಟಿಗೇಷನ್, ಎಕ್ಸಾಮ್ ಮಾಡಿ
ಎಕ್ಸಾಮಿನೇಷನ್ ಲೋಕ ಈ ಲೋಕ ಭೋಗ ಎಲ್ಲದ್ರ ಬಗ್ಗೆ ಇದು ಹಣೆ ಬರ ಯೋಚನೆ ಮಾಡ್ಬೇಕು. ಇದು ಇಷ್ಟೇ ಹಣೆ ಬರ ಅಂತ. ಏನೇ ಐಶ್ವರ್ಯ ಇದ್ರು, ಏನೇ ಅಧಿಕಾರ ಇದ್ರು, ಏನೇ ಭೋಗ ಇದ್ರು, ಈ ಫಂಡಮೆಂಟಲ್ ದೇಹ ಬಿದ್ದು ಹೋಗುತ್ತಲ್ಲ. ಏನ್ ಇಟ್ಕೊಳ್ತಾರೆ, ಏನ್ ಸಾಧಿಸ್ತೀರಾ? ತದ್ವಿಜ್ಞಾನಾರ್ಥ ಅಂದ್ರೆ ಆ ನಿತ್ಯವಾದ ಪರಮಾತ್ಮನೆಂಬ ವಸ್ತುವನ್ನು ತಿಳಿದುಕೊಳ್ಳುವುದಕ್ಕಾಗಿ ಸಹ ಅಂದ್ರೆ ಆ ಬ್ರಾಹ್ಮಣನು ಗುರುಮೇವ ಗುರುಗಳನ್ನು ಕುರಿತೇ ಅಭಿಗಚ್ಚೇದ್ ಬಳಿ ಸಾರಬೇಕು. ಆ ಏವಕಾರ ಗುರುಮೇವ ಸ್ಟ್ರೆಸ್ ಮಾಡು, ಎಂಫಸಿಸ್. ಯಾಕೆ? ನೀವು ಶಾಸ್ತ್ರಜ್ಞನಾಗಿದ್ದರು ಸ್ವತಂತ್ರವಾಗಿ ಬ್ರಹ್ಮನ ಹೊಡ್ಕೋಕ್ ಹೋಗ್ಬೇಡ, ಗುರುತ್ವಕ್ಕೆ ಹೋಗ್ಬೇಕು. ಹತ್ತಕ್ಕೆ ಹೋಗೋದು, ವಿನಯದಿಂದ ಹೋಗ್ಬೇಕು. ವಿನಯದಿಂದ ಶಾಂತ ದರ್ಪನಾಗಿ ಶಮದಮಾದ ಗುಣಾನ್ವಿತರಾಗಿ ಹೋಗ್ಬೇಕು. ಜ್ಞಾನ ಪ್ರಸನ್ನಾಯ ಸಮ್ಯಕ್ ಶಾಂತ ಚಿತ್ತಾಯ ಹಾಗೋಗ್ಬೇಕು. ಹೋಗ್ಬೇಕು. ಸಮಿತ್ಪಾಣಿ, ಸಮಿತ್ಭಾರ ವಿಹಿತ ಹಸ್ತ, ಸಮಿತ್ ಅಂದ್ರೆ ನೀರು ತುಂಬಿಕೊಂಡವನಾಗಿ ಯಾರತ್ರ ಹೋಗ್ಬೇಕು? ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆದವನು ಕೂಡ ಹೋಗ್ಬೇಕು. ಹೋಗೋಣ. ನಾನು ಅಭ್ಯುದಯವತ್ ಸಾಧ್ಯ ಮುಕ್ತಿ ಅಪ್ರಾಪ್ತ ರೂಪತಃ ಮೈವಂ ಸಾಧ್ಯಾಪಿ ನೋ ಮುಕ್ತಿ ನ ತ್ವಭ್ಯುದಯವದ್ಯತಃ ननु अभ्युदयवत् साध्या मुक्तिः अप्राप्तरूपतः मा एवं साध्या अपि न नो मुक्ति ननु ಎಲ್ಲಿದೆ? न तु अभ्युदयवत् यतः ನಾನು ಎಲ್ಲಿದೆಯೋ ಅನ್ಕೊಂಡೆ. ಉಳ್ಕೊಬಿಟ್ರ ಇವಾಗ ನಾನು ಅಲ್ಲ ಅಂತ ನಾವು ಕನ್ನಡ ಅಲ್ಲ ಅಂತೀವಲ್ಲ, ಅದನ್ನ ಸುಮ್ಮನೆ ನಾನು ಅಂತಾರೆ. ಕನ್ನಡ ಅಲ್ಲ, ಏನು ಹಿಂಗೆ ಮಾಡ್ಬಿಟ್ರಲ್ಲ ಅಲ್ಲ, ಅಲ್ಲ ಹೀಗೆ ಮಾಡ್ಬೋದಲ್ಲ ಪ್ರಶ್ನೆ ಮಾಡೋದು. ಹಾಗೆ ನಾನು ಅಲ್ಲ. ಮುಕ್ತಿ ಅಭ್ಯುದಯವತ್ತು ಸಾಧ್ಯ. ಮುಕ್ತಿ ಅನ್ನೋದಿದೆಯಲ್ಲ ಅಭ್ಯುದಯ ಫಲದಂತೆಯೇ ಉಂಟು ಮಾಡ್ಕೊಳ್ತಕ್ಕದ್ದಲ್ವೇ? ಉಂಟು ಮಾಡ್ಕೊಳ್ತಕ್ಕದ್ದು ಸ್ವರ್ಗ ಹೇಗೆ ಉಂಟು ಮಾಡ್ಕೊಳ್ತಕ್ಕದ್ದು, ಮುಕ್ತಿಯನ್ನು ಕೂಡ ಉಂಟು ಮಾಡ್ಕೊಳ್ಕೋಬೇಕು. ಯಾಕೆ ನಮಗೆ ಮುಕ್ತಿ ಇಲ್ಲ. ಅಪ್ರಾಪ್ತ ರೂಪತಃ ನಾವು ಇನ್ನು ಪಡ್ಕೊಳ್ಳದೇ ಇರತಕ್ಕದ್ದಾದ ರೂಪವಾಗಿರುವುದರಿಂದ, ನಾವಿನ್ನು ಪಡೆದುಕೊಳ್ಳದೇ ಇರುವುದರಿಂದ ಮುಕ್ತಿಯು ಕೂಡ ಪ್ರಾಪ್ಯ ಅಲ್ವೇ, ಪಡ್ಕೊಳ್ಳೋದಲ್ವೇ, ಉಂಟಾಗೋದಲ್ವೇ ಅಂತ ಪ್ರಶ್ನೆ. ಪೂರ್ವಾರ್ಧ ಪ್ರಶ್ನೆ. ಉತ್ತರಾರ್ಧ ಮೈವಂ ಸರಿಯಲ್ಲ. ಯಾಕೆ? ಯತಃ ಕೊನೆಯಾಗಿದೆ. ಯತಃ ಏಕೆಂದರೆ ಮುಕ್ತಿ ನ ಸಾಧ್ಯ ಸಾಧ್ಯಾಪಿ ಅಭ್ಯುದಯವತೆ ನ ಮುಕ್ತಿ ಸಾಧ್ಯ. ಅಭ್ಯುದಯದಂತೆಯೇ ಮುಕ್ತಿ ನ ಸಾಧ್ಯ ಅಂತ. ಸಾಧ್ಯಾಪಿ ಪಡ್ಕೊಳ್ಬೇಕಾದ್ರೂ ಕೂಡ ಅಭ್ಯುದಯವತ್ ನ ಅಭ್ಯುದಯಂತೆ ಅಲ್ಲ. ಆಯ್ತಾ? ನಾನು ಅಲ್ಲ. ಮುಕ್ತಿ ಎಂಬುದು ಅಭ್ಯುದಯವತ್ ಸಾಧ್ಯ, ಅಭ್ಯುದಯ ಅಂತ ಪಡ್ಕೊಳ್ಳೋದಲ್ವೇ? ಪೂರ್ವಪಕ್ಷ. ಇಷ್ಟು ಪೂರ್ವಪಕ್ಷ ಗೊಳ್ಳತಕ್ಕದ್ದಲ್ಲವೇ? ಏಕೆಂದರೆ ಬ್ರಾಕೆಟ್ ಹಾಕೋ. ಅಪ್ರಾಪ್ತ ರೂಪತಃ ಅದಿನ್ನೂ ಪಡೆದುಕೊಂಡಿಲ್ಲವಾದ್ದರಿಂದ, ಪಡೆದುಕೊಳ್ಳದೇ ಇರುವ ರೂಪದ್ದಾಗಿರುವುದರಿಂದ ಎಂದರೋ ಮೈವಂ ಅದು ಸರಿಯಲ್ಲ. ಎಂದರೋ ಬ್ರಾಕೆಟ್ ಹಾಕಬೇಕು. ನಮ್ಮ ಪ್ರಕಾರ ಮುಕ್ತಿ ಸಾಧ್ಯಾಪಿ, ಮುಕ್ತಿಯು ಸಾಧ್ಯವಾಗಿದ್ದರು, ಉಂಟಾಗುವಂಥದ್ದಾಗಿದ್ದರು, ಉಂಟು ಮಾಡಿಕೊಳ್ಬೇಕಾಗಿದ್ದರು ಅಂತ. ಮುಕ್ತಿಯು ಉಂಟು ಮಾಡಿಕೊಳ್ಳಬೇಕಾಗಿದ್ದರು ಅದು ಅಭ್ಯುದಯದಂತೆ ಅಲ್ಲ. ನ ಅಭ್ಯುದಯವತ್ತು ಕರ್ಮಫಲದಂತೆ ಅದು ಅಲ್ಲ, ಕರ್ಮಫಲದಂತೆ ಉಂಟಾಗುವುದಲ್ಲ. ಸತೋ ಮುಕ್ತಾಂತರಾಯಸ್ಯ ತಮಸೋ ವಿದ್ಯೆಯಾ ಹತೇ
ತತ್ಕೈವಲ್ಯಂ ಅತಃ ಸಾಧ್ಯಂ ತತ್ಕೈವಲ್ಯಮತಃ ಸಾಧ್ಯಂ ಉಪಚಾರಾತ್ ಪ್ರತಕ್ಷತೆ ಪ್ರದಕ್ಷತೆ ಸ್ವತೋ ಮುಕ್ತಾಂತರಾಯಸ್ಯ ತಮಸೋ ವಿದ್ಯಯಾ ಹರೇಃ ತತ್ಕೈವಲ್ಯಮತಃ ಸಾಧ್ಯಂ ಉಪಚಾರಾತ್ ಪ್ರದಕ್ಷತೆ ಸ್ವತಃ ಮುಕ್ತಾಂತರಾಯಸ್ಯ ತಮಸಃ ವಿದ್ಯೆಯಾ ವಿದ್ಯಯಾ ಹತೇಃ ಹತಿಃ ಹತೇಃ ವಿದ್ಯಯಾ ಹರೇಃ ತದ್ ಕೈವಲ್ಯಂ ಅತಃ ಸಾಧ್ಯಂ ಉಪಚಾರಾತ್ ಪ್ರದಕ್ಷತೆ ತತ್ಕೈವಲ್ಯಂ ಅಂತ ಬಂದದ್ದು ತತ್ಕೈವಲ್ಯ ಆ ಕೈವಲ್ಯಂ ಅದು ಕೈವಲ್ಯವು ಎಂದು ಸ್ವತೋ ಮುಕ್ತಾಂತರಾಯ ಸ್ವಭಾವದಿಂದಲೇ ಅಂತರಾಯವನ್ನು ಬಿಟ್ಟುಕೊಂಡಿರುವ ಅಡ್ಡಿ ಅಂತರಾಯದ ಅಡ್ಡಿ ಅಡ್ಡಿಯನ್ನು ಸ್ವಭಾವದಿಂದಲೇ ಅಡ್ಡಿಯಿಂದ ಕಲ್ಚಿಕೊಂಡಿರುವ ಆತ್ಮನಿಗೆ ಬ್ಯಾಕೆಟ್ ಹಾಕೊಳ್ಳಿ ಆತ್ಮನಿಗೆ ವಿದ್ಯೆಯಿಂದ ಅಜ್ಞಾನವು ಹೋಗುವುದರಿಂದ ವಿದ್ಯೆಯ ತಮಸೋ ಹತೇಃ ಹತೆ ವಿದ್ಯೆಯಿಂದ ಜ್ಞಾನದಿಂದ ತಮಸ ಅಜ್ಞಾನವು ಹತೇಹೇ ನಾಶವಾಗುವುದರಿಂದ ಅದನ್ನ ಕೈವಲ್ಯಂ ಮೋಕ್ಷವು ಎಂಬುದಾಗಿ ಹೇಳುತ್ತೇವೆ ಮೋಕ್ಷವು ಎಂಬುದಾಗಿ ಹೇಳುತ್ತೇವೆ ಅತಃ ಉಪಚಾರ ಸಾಧ್ಯಂ ಉಪಚಕ್ಷ್ಯತೆ ಆದ್ದರಿಂದ ಕೈವಲ್ಯವು ಎಂದು ಹೇಳುತ್ತೇವೆ ಮಹೋದಯ ಆದ್ದರಿಂದ ಅದನ್ನು ಕೈವಲ್ಯವು ಎನ್ನುತ್ತೇವೆ ಉಪಚಾರಕ್ಕೆ ಇನ್ನಕ್ಕೆ ಇಲ್ಲಿ ವಿದ್ಯೆ ತತ್ ಕೈ ಅದು ಕೈವಲ್ಯವು ಆಗುತ್ತದೆ ಕೈವಲ್ಯ ಅಲ್ಲಪ್ಪ ಸ್ವಭಾವದಿಂದಲೇ ಅಡ್ಡಿಯನ್ನು ಕಚ್ಕೊಂಡಂತ ಆತ್ಮನಿಗೆ ವಿದ್ಯೆಯಿಂದ ಅಜ್ಞಾನ ಹೋಗಲಾಗಿ ಅದು ಕೈವಲ್ಯವೆನಿಸುತ್ತದೆ ಅತಃ ಆದ್ದರಿಂದ ಆ ತತ್ ಸಾಧ್ಯ ಆ ಜ್ಞಾನದಿಂದ ಉಂಟಾಗುವಂತಹ ಮೋಕ್ಷವನ್ನ ಉಪಚಾರದಿಂದ ಸಾಧ್ಯ ಎನ್ನುತ್ತೇವೆ ಎರಡಕ್ಕೂ ಹೊಂದಿಸ್ಕೊಳ್ಬೋದಲ್ಲ ಹೊಂದಿಸ್ಬೋದು ಆದ್ದರಿಂದ ಉಪಚಾರದಿಂದ ಅದನ್ನು ಮೋಕ್ಷವೆಂದು ಸಾಧ್ಯವೆಂದು ಹೇಳುತ್ತೇವೆ ಸ್ವತಃ ಮುಕ್ತಾಂತರಾಯಸ್ಯ ಸ್ವಭಾವದಿಂದಲೇ ಅಡ್ಡಿಯನ್ನು ಕಚ್ಕೊಂಡಂತಹ ಆತ್ಮನಿಗೆ ವಿದ್ಯೆಯಿಂದ ತಮಸಹನ ಅಜ್ಞಾನವು ಹತೇಹೇ ನಾಶವಾಗುವುದರಿಂದ ತತ್ ಅದನ್ನ ಕೈವಲ್ಯವೆಂದು ಹೇಳುತ್ತೇವೆ ಅತಃ ಆದ್ದರಿಂದ ಉಪಚಾರಕ್ಕೆ ಸಾಧ್ಯವೆಂಬುದಾಗಿ ಹೇಳುತ್ತೇವೆ ಚಿಕಿತ್ಸೆಯೇವ ಸಂಪ್ರಾಪ್ಯಂ ಸ್ವಾಸ್ಥ್ಯಂ ರೋಗಾರ್ಜಿತಸ್ಯ ತು ಆತ್ಮಾ ವಿದ್ಯಾ ಹತೇರ್ಬೋಧಾತ್ ತತ್ಕೈವಲ್ಯಮವಾಪ್ಯತೆ ಚಿಕಿತ್ಸೆಯೇವ ಚಿಕಿತ್ಸೆಯ ಇವ ಚಿಕಿತ್ಸೆಯೇವ ಏನಿದೆ ಚಿಕಿತ್ಸೆಯೇವ ಸ್ವಾಸ್ಥ್ಯಂ ರೋಗಾರ್ಜಿತಸ್ಯ ತು ಆತ್ಮಾ ವಿದ್ಯಾ ಹತೇರ್ಬೋಧಾತ್ ತತ್ಕೈವಲ್ಯಮವಾಪ್ಯತೆ ಚಿಕಿತ್ಸೆಯ ಸ್ವಾಸ್ಥ್ಯಮಿವ ಸಂಪ್ರಾಪ್ಯಂ ಮುಂಚಿನ ಹಾಕೊಳ್ಳಿ ರೋಗಾರ್ಜಿತಸ್ಯ ಚಿಕಿತ್ಸೆಯ ಇವ ಸ್ವಾಸ್ಥ್ಯಂ ಸಂಪ್ರಾಪ್ಯಂ ರೋಗದಿಂದ ಬಳಲುತ್ತಿರುವಾತನಿಗೆ ರೋಗಾರ್ಜಿತಸ್ಯ ರೋಗದಿಂದ ಬಳಲುತ್ತಿರುವಾತನಿಗೆ ಚಿಕಿತ್ಸೆಯ ಸ್ವಾಸ್ಥ್ಯಂ ಸಂಪ್ರಾಪ್ಯಮಿವ ಮಾಡಿ ಚಿಕಿತ್ಸೆಯಿಂದ ಮಾಡ್ಬಿಡಿ ಚಿಕಿತ್ಸೆಯಿಂದ ಸ್ವಾಸ್ಥ್ಯವು ಪಡೆಯುವಂತೆಯೇ ಸ್ವಾಸ್ಥ್ಯನ ಆರೋಗ್ಯ ಪಡೆಯುವಂತೆ ಹಿಂದೆ ಆತ್ಮವಿದ್ಯಾ ಹತೆ ಬೋಧಾತ್ ಆತ್ಮಜ್ಞಾನದಿಂದ ಆತ್ಮವಿದ್ಯಾ ಹತೆ ಆತ್ಮವಾಗಿ ಇರುವ ಅವಿದ್ಯೆಯು ನಾಶವಾಗುವುದರಿಂದ ಕೈವಲ್ಯಂ ಆವಾಪ್ಯತೆ ಕೈವಲ್ಯವು ಪಡೆಯಲಾಗುತ್ತೆ ಅಂತ ಮೋಕ್ಷವು ಪಡೆಯಲಾಗುತ್ತದೆ ಅಲ್ಲಿ ಬೋಧಾತ್ ಕೈವಲ್ಯ ಮುಖ್ಯ ಜ್ಞಾನದಿಂದ ಕೈವಲ್ಯವೇ ಹೊರತು ಪಡೆಯುವುದಲ್ಲ
ಮೊದಲೇ ಇದ್ದ ಆರೋಗ್ಯವನ್ನು ಹೇಗೆ ಪಡ್ಕೊಳ್ತಾನೋ ಅನ್ನು ಪಡ್ಕೊಂಡಂತ ಆಗ್ತಾನೋ ಅಂತ. ಪಡ್ಕೊಳ್ಳೋದಲ್ಲ, ಪಡ್ಕೊಳ್ಬೇಕಾಗಿಲ್ಲ, ಪಡ್ಕೊಂಡವನೇ ಆರೋಗ್ಯ. ಮಧ್ಯ ಏನೋ ಶೀತ ಜ್ವರ ಇತ್ಯಾದಿ ಬಂದು ವ್ಯತ್ಯಾಸ ಆಗಿತ್ತು, ಅದು ಹೋದ್ಮೇಲೆ ಸರಿ ಆಯ್ತು. ಹಾಗೆ ಮುಂಚೆ ಇದ್ದ ಮುಕ್ತನೇ ಆಗಿದ್ದ, ಅಜ್ಞಾನದಿಂದ ಮುಕ್ತನಲ್ಲ ಅಂದ್ಕೊಂಡಿದ್ದ, ಅಜ್ಞಾನ ಬಿಟ್ಟು ಮುಕ್ತರಾದ. ಬ್ರಹ್ಮವಾ ಇದಮಿತ್ಯಾದಿ ಬ್ರಹ್ಮೈವೇತಿ ತಥಾ ಶ್ರುತಿ ಸುಷುಪ್ತ ನರವಶ್ರುತ್ಯ ಬೋಧ್ಯೋತೋಯಂ ನ ಕಾರ್ಯತೆ. ಇದಮಿತ್ಯಾದಿ ಬ್ರಹ್ಮೈವೇತಿ ತಥಾ ಶ್ರುತಿ ಸುಷುಪ್ತ ನರವಶ್ರುತ್ಯ ಬೋಧೋ. ಬ್ರಹ್ಮವಾ ಇದಮಗ್ರ ಆಸೀತ್ ವಾಕ್ಯ. ಹಾಗೆ ಬ್ರಹ್ಮವೇದ ಬ್ರಹ್ಮೀವ ಭವತಿ ಎನ್ನುವ ವಾಕ್ಯ. ಬ್ರಹ್ಮೀವೇದಿ ಬ್ರಹ್ಮೀವೇದ ಅಮೃತಂ ಪುರಸ್ತಾತ್ ಮುಂಡಕ ಒಂದು ಬೃಹದಾರಣ್ಯಕ. ಬ್ರಹ್ಮೈವ ಸನ್ ಬ್ರಹ್ಮಾಪಿ ಅದು ಅದು ಅದರದ್ದೇ. ಇದಂ ಅಂದ್ರೆ ಈ ಜಗತ್ತು ಅಗ್ರೆ ಬ್ರಹ್ಮವಾ ಅದ ಬ್ರಹ್ಮೈವ, ಅಥವಾ ಈ ಪುರುಷನು ಮುಂಚೆ ಬ್ರಹ್ಮನೇ ಆಗಿದ್ದನು. ಜ್ಞಾನ ಪ್ರಾಕ್ ಬ್ರಹ್ಮವೇ ಆಗಿದ್ದ, ಅಜ್ಞಾನ ಬ್ರಹ್ಮವಲ್ಲ ಅಂದ್ಕೊಂಡ. ಮತ್ತೆ ಜ್ಞಾನ ಆದ್ಮೇಲೆ ಬ್ರಹ್ಮ ತಿಳ್ಕೊತಾನೆ, ಬ್ರಹ್ಮ ಆಗೋಲ್ಲ. ಯಾಕಂದ್ರೆ ಆದವನೇ ಮೊದಲು ಬ್ರಹ್ಮನ ಆದವನೇ. ಮುಂಚೆ ಬ್ರಹ್ಮನ ಆಗದೇ ಇದ್ದವನಾಗಿದ್ರೆ ತಿಳ್ಕೊಂಡು ಬ್ರಹ್ಮ ಆಗಲ್ಲ. ತಿಳ್ಕೋದ್ರಿಂದ ಆಗೋದೆಲ್ಲ ಏನಾಗಿರ್ಬೇಕು, ತಿಳ್ಕೋಕ್ ಮುಂಚೆನೂ ಆದವನೇ ಆಗಿರ್ಬೇಕು. ಆಗದೇ ಇದ್ದವನ ಯಾಕಾಗಿದ್ದ, ಅಜ್ಞಾನದಿಂದ ಆಗಿಲ್ಲ ಅಂತ ಅಂದ್ಕೊಂಡಿದ್ದರಿಂದ ಆಗಿಲ್ಲ. ಆಗದೇ ಇರೋದು ಇಲ್ವೇ ಇಲ್ಲ, ಆಗೋದು ಅನ್ನೋದು ಇಲ್ಲ. ಅವಾಗ ಆಗದೇ ಇರೋದು ಒಂದು ಹಿಡಿಯಾದ್ಮೇಲೆ ಆಗೋದು ಒಂದು ಇರುತ್ತಲ್ಲ, ಅದು ಇಲ್ಲ. ಹಾಗಾದ್ರೆ ಆಗದೇ ಇರೋದು ಆಗೋದು ಏನು ಎರಡು ಜ್ಞಾನಾಜ್ಞಾನಗಳು. ಅಜ್ಞಾನದಿಂದ ಆಗಿಲ್ಲ, ಜ್ಞಾನ. ಹಾಗೆ ವಾ ಇದಂ ಇದು ಮುಂಚೆ ಬ್ರಹ್ಮವೇ ಎಂಬ ಶ್ರುತಿಯು, ಹಾಗೆಯೇ ಇತ್ಯಾದಿ ನಿಜಮದ ಶ್ರುತಿಯು. ಬ್ರಹ್ಮೈವ ಇತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯತಿ ಎಂಬ ಈ ಶ್ರುತಿಯು. ಇನ್ನೊಂದು ಸುಷುಪ್ತ ನರವತ್ ಶಯಾನ ಪ್ರಾಯಶೋ ಲೋಕೆ ಬೋಧ್ಯಮಾನ ಸನಾಮಿ ಸಹಸೈವ ಪ್ರಬುದ್ಧಂತೆ ಯಥೈವಂ ಪ್ರತ್ಯಗಾತ್ಮನಿ. ಸುಷುಪ್ತ ಪುರುಷ ಅವನು ಇದಾಗಿ ಇದ್ದ, ಬ್ರಹ್ಮನೇ ಆಗಿದ್ದ. ಅವನಿಗೆ ಕೂಗಿದಾಗ ಹೇಳ್ತಾರಲ್ಲ, ಎದ್ಮೇಲೆ ಕೂಗಿದ್ದೋ ನಿದ್ದೆ ಇದ್ದಾಗ ಕೂಗಿದ್ದೋ. ಅವನ್ನ ನಿದ್ದೆಲಿದ್ದಾಗ ಅವನು ಬ್ರಹ್ಮನ ಒಂದಾಗಿರ್ತಾನೆ, ಎದ್ದ ಮೇಲೆ ಕೂಗಿಲ್ಲ. ಅದು ಎದ್ನಲ್ಲ, ಹೆಂಗೆದ್ದ ಅದಲ್ಲ. ಇಲ್ಲಿ ದೃಷ್ಟಾಂತ ಹಾಗಲ್ಲ. ಇಲ್ಲಿ ಸುಷುಪ್ತಿ ಮಲಗಿದ್ದಾಗ ಈಗ ತೇಜು ಮಲಗಿದ್ದ ಅಂತ ಹೇಳಿದ್ರೆ ಸುಷುಪ್ತನಾದವನು ಹೇಗೆ ಎಬ್ಬಿಸ್ತಾರೋ ಹಾಗೆ ಸುಷುಪ್ತನಾದವನು ಏನೇನಾಗಿರ್ತಾನೋ ಅವರವರೇ ಬರ್ತಾರೆ ಅಂತ. ಬಂದಿ ಮಾಕಿದರು ರಾಜನ ಎಬ್ಬಿಸ್ತಾರಲ್ಲ, ಮಹಾರಾಜಾಜಿರಾಜ್ ಬಹುಪರಾಕ್ ಅಂತ ಹೇಳಿ ಬಂದಿಗಳು ಹೊಗಬಿಟ್ಟು ಬಂದು ಯಾವ ರೀತಿ ರಾಜನ ಎಬ್ಬಿಸ್ತಾರೋ, ಮುಂಚೆನೂ ರಾಜನೇ ಆಗಿದ್ದ, ಎದ್ಮೇಲೂ ರಾಜನೇ ಆಗಿರ್ತಾನೆ ಅವನು. ಹೇಗೆ ರಾಜನು ಪ್ರಕೃತಿಯ ಪ್ರಜೆಗಳಿಂದ ಎಬ್ಬಿಸಲ್ಪಡುತ್ತಾನೋ, ಅವನ ರಾಜ ಮಾಡಲ್ಲ. ಅವರು ರಾಜನೇ ಆಗಿರ್ತಾನೆ, ರಾಜನೇ ಆಗಿದ್ದವನು ಹಾಗೆ ರಾಜನ ಎಬ್ಬಿಸ್ತಾರೋ, ಬ್ರಹ್ಮನೇ ಆಗಿದ್ದವನು ಬ್ರಹ್ಮ ಎಬ್ಬಿಸ್ತಾರೆ ಅಂತ. ಕಿಮತ್ರ ವಿಧಿನ ಕಾರ್ಯಂ ಅನೃತಂತ್ರತ್ವ ಹೇತುತಃ ಅನೃತಂತ್ರತ್ವ ಅನೃತಂತ್ರ ನೃತಂತ್ರ ಅನೃತಂತ್ರ ಅನೃತಂತ್ರತ್ವ ಹೇತುತಃ ನೃತಂತ್ರ ಅನೃತಂತ್ರ ಕಾರ್ಯಂ ಅನೃತಂತತ್ವ ಶ್ರುತೋಪ್ಯನರ್ಥಕೋತ್ರ ಸ್ಯಾತ್ ಶ್ರುತೋಪ್ಯನರ್ಥಕೋತ್ರ ಸ್ಯಾದ್ ವಿಧ್ಯರ್ಥ ಅಸಂಭವತ್ವತಃ ಉಪಲಾಭ್ಯ ಪ್ರೇತೈಕಾವತ್ ಕುಂಠೀ ಭವಂತಿ. ಕಿಮತ್ರ ವಿಧಿನಾ ಕಾರ್ಯಂ ಅನೃತಂತ್ರತ್ವ ಹೇತುತಃ ಶ್ರುತೋಪ್ಯನರ್ಥಕೋತ್ರ ಸ್ಯಾದ್ ವಿಧ್ಯರ್ಥ ಸಂಭವತ್ವತಃ. ಕಿಂ ಅತ್ರ ವಿಧಿನಾ ಕಾರ್ಯಂ ಅನೃತಂತ್ರತ್ವ ಹೇತುತಃ ಶ್ರುತಃ ಅಪಿ ಅನರ್ಥಕಃ ಅತ್ರ ಸ್ಯಾತ್ ವಿಧ್ಯರ್ಥ ಸಂಭವತ್ವತಃ. ಅತ್ರ ವಿಧಿನ ಕಿಂ ಕಾರ್ಯಂ. ಈ ಆತ್ಮ ವಿಷಯದಲ್ಲಿ ವಿಧಿಯಿಂದ ಏನ್ ಮಾಡಕ್ಕಾಗತ್ತೆ? ವಿಧಿ ಕುರು ಆಗು ಅಂತ ಆಗತ್ತ, ಬ್ರಹ್ಮ ಆಗುಣಕ್ಕಾಗತ್ತ?
ನೃತಂತ್ರ ಅಂದ್ರೆ ಮನುಷ್ಯ ತಂತ್ರ ಅಂದ್ರೆ ಅಧೀನ. ನೃತಂತ್ರ ಅಂದ್ರೆ ಮನುಷ್ಯ ಅಧೀನ. ಅನೃತಂತ್ರ ಅಂದ್ರೆ ಮನುಷ್ಯ ಅಧೀನವಲ್ಲ ಅಂದ್ರೆ ಮತ್ತೇನು ವಸ್ತುತಂತ್ರ ಅಂತ. ವಸ್ತುತಂತ್ರವಾಗಿದೆ ಎಂಬ ಕಾರಣದಿಂದ, ಇದು ವಸ್ತುತಂತ್ರವಾಗಿದೆ ಎಂಬ ಕಾರಣದಿಂದ ಇಲ್ಲಿ ವಿಧಿಯಿಂದ ಏನು ತಾನೇ ಮಾಡುವುದಕ್ಕಾಗುತ್ತದೆ ಅಂತ ವಾಕ್ಯಕ್ಕೆ ಅರ್ಥ ಅಂತ ಹೇಳ್ಬೇಕು. ಅನೃತಂತ್ರತ್ವ ಹೇತುತಃ ಬರ್ಕೊಳ್ಳಿ. ಪುರುಷತಂತ್ರವಲ್ಲ ಎಂಬ ಕಾರಣದಿಂದ, ಅದು ಪುರುಷತಂತ್ರವಾಗಿಲ್ಲವಾದ್ದರಿಂದ ಮಕ್ಕಳಿ, ಪುರುಷತಂತ್ರವಾಗಿಲ್ಲ ಎಂಬ ಕಾರಣದಿಂದ, ಪುರುಷತಂತ್ರವಾಗಿಲ್ಲ ಎಂಬ ಕಾರಣ ಎಂದರೆ ವಸ್ತುತಂತ್ರವಾಗಿರುವುದರಿಂದ ಅಂತ ಅರ್ಥ. ಪುರುಷತಂತ್ರ ವಸ್ತುತಂತ್ರ ಅಂತ ಎರಡು ತರಹ. ಉಪಾಸನೆಯಲ್ಲಿ ಪುರುಷತಂತ್ರ, ಜ್ಞಾನ ವಸ್ತುತಂತ್ರ. ಏನು ಸರಸ್ವತಿ ಭಾವನೆ ಮಾಡಿ ಪುರುಷತಂತ್ರ, ಆದರೆ ಬೆಂಕಿ ತಿಳ್ಕೊಳ್ಳೋದು ವಸ್ತುತಂತ್ರ. ಅಲ್ಲಿ ಏನು ಅದು ನೀರು ಅನ್ನೋಕ್ಕಾಗಲ್ಲ. ನಿನ್ನ ಕಲ್ಪನೆ ಹಾಗೆ ಅದು ಇರೋಲ್ಲ, ಅದು ಹೇಗಿದೆ ಅದು ತಿಳ್ಕೊಬೇಕು. ಅದು ಭಾವನೆಯಲ್ಲಿ ನಿನ್ನ ಕಲ್ಪನೆ ಹಾಗೆ ಇರುತ್ತೆ, ಕಲ್ಪನೆ ಹಾಗೆ ತೋರುತ್ತೆ. ಹಾಗೆ ಈ ಬ್ರಹ್ಮಸ್ವರೂಪವು ಅಥವಾ ಈ ಜ್ಞಾನವು ಅನುತಂತ್ರತ್ವ ಹೇತುತಃ ಪುರುಷತಂತ್ರವಾಗಿಲ್ಲವೆಂಬ ಕಾರಣದಿಂದ, ಪುರುಷತಂತ್ರವಾಗಿದೆ ಎಂಬುದು ಇಲ್ಲವಾದ್ದರಿಂದ, ಪುರುಷತಂತ್ರವಾಗಿದೆ ಎಂಬುದು ಇಲ್ಲವಾದ್ದರಿಂದ, ಪುರುಷತಂತ್ರವಾಗಿಲ್ಲವೆಂಬ ಕಾರಣದಿಂದ, ಅದು ಒಂದೇ ಅರ್ಥ. ಇಲ್ಲಿ ವಿಧಿಯಿಂದ ಏನು ತಾನೇ ಮಾಡುವುದಕ್ಕಾಗುತ್ತದೆ. ಅಥ ವಿಧಿನ ಕಿಂಗ್ ಕಾರ್ಯಂ ಕರ್ತುಂ ಶಕ್ಯಮಂತ. ವಿಧಿಯಿಂದ ಏನೋ ಹೀಗೆ ಮಾಡು, ಹೀಗೆ ಮಾಡ್ಬಾರ್ದು, ಕಟ್ ಮಾಡ್ಬಾರ್ದು. ಆ ವಿಧಿಯಿಂದ ಏನು ತಾನೇ ಮಾಡುವುದಕ್ಕಾಗುತ್ತದೆ. ಅಕಸ್ಮಾತ್ ವಿಧಿಯು ಕೇಳಿ ಬಂದರು, ಶ್ರುತೋಪಿ ಅಕಸ್ಮಾತ್ ಶ್ರದ್ಧಾ ಮಕ್ಕಳು ಬ್ಯಾಕೆಟ್ ಹಾಕೊಳ್ಳಿ. ಅಕಸ್ಮಾತ್ ಕನ್ನಡದ ಅಕಸ್ಮಾತ್ ವಿಧಿಯನ್ನು ಹೇಳಿದರೂ ಕೂಡ, ವಿಧಿ ಇದ್ದರೂ ಕೂಡ ನೋಡಿ, ಅಕಸ್ಮಾತ್ ವಿಧಿ ಹೇಳಿದರೂ ವಿಧಿ ಇದ್ದರೂ ಕೂಡ ಅದು ವ್ಯರ್ಥವಾಗುತ್ತದೆ. ಏಕೆಂದರೆ ಈ ವಿದ್ಯಾರ್ಥವು ಹೊಂದುವುದಿಲ್ಲವಾದ್ದರಿಂದ, ಇಲ್ಲಿ ವಿದ್ಯಾರ್ಥಿ ಮಾಡು ಅದು ಪರಿಚ್ಛಿನ್ನವಾದ ಮಾಡುದು, ಅಖಂಡವಾದ ಕರ್ತೃತ್ವ ಭಕ್ತೃತ್ವ ಇಲ್ಲದೆ ಮಾಡುವುದು ಅಂತ ಹೇಳ್ತೀರಾ. ವಿದ್ಯಾರ್ಥವು ವಿಧಿ ಅರ್ಥವು ಅಂದ್ರೆ ಕಟ್ಟುಪಾಡು ಮಾಡುವ ಅರ್ಥವು, ಕಟ್ಟುಪಾಡು ಮಾಡುವಂತಹ ಒಂದು ವಿಧಿವಾಕ್ಯವು ಇಲ್ಲಿ ಹೊಂದುವುದಿಲ್ಲವಾದ್ದರಿಂದ. ಹೌದು, ಏನಿದೆ ತುಂಬಾ ತಪ್ಪಿದೆ ಕಂಡು ನಾನು ನೋಡಿದ್ದೆ. ಯಚ್ಚಾಸ್ಯಾಸತಿ ಕರ್ತವ್ಯೇ ನಾಧಿಕಾರೋ ನಿರೂಪ್ಯತೆ ತದಪ್ಯಶೇಷತಶ್ಚೋದ್ಯಂ ಊರ್ಧ್ವಮುನ್ಮೂಲಯಿಷ್ಯತೆ. ಯಚ್ಚಾಸ್ಯ ಅಸತಿ ಕರ್ತವ್ಯ ಅಸ್ಯ ಅಸತಿ ಕರ್ತವ್ಯೇ ನ ಅಧಿಕಾರಃ ನಿರೂಪ್ಯತೆ ತತ್ ಅಪಿ ಅಶೇಷತಃ ಚೋದ್ಯಂ ಊರ್ಧ್ವಂ ಉನ್ಮೂಲಯಿಷ್ಯತೆ. ಅದೇ 227 ನೆನ್ನೆ ಬರ್ಸಿದ್ದ, ಅದೇ ಮುಂದೆ ಅದೇ ಇದು ಅಲ್ಲೇ ಅಲ್ಲಿ ಮುಂದಕ್ಕೆ ಇದೆ. ಊರ್ಧ್ವಂ ಉನ್ಮೂಲಯಿಷ್ಯತೆ ಅಲ್ಲ, ಇಲ್ಲೂ ಹೇಳ್ತಾರೆ, ಅಲ್ಲೂ ಹೇಳ್ತಾರೆ. ಇದಕ್ಕೂ ಅದಕ್ಕೂ ಎಲ್ಲ ಅಲ್ಲಿಂದ ಉತ್ಸಾಹ ಕೊಡ್ಕೊಂಡು ಹೋಗ್ತಾರೆ. ಊರ್ಧ್ವಂ ಉನ್ಮೂಲಯಿಷ್ಯ ಮುಂದೆ ಕಿತ್ತಾಕ್ತೀವಿ ಅಂತ ಇದ್ದಾರೆ. ಇಲ್ಲಿ ಶ್ಲೋಕದಲ್ಲಿ ಆ ಚೋದ್ಯವು ಮುಂದೆ ಕಿತ್ತಾಕಲಾಗುತ್ತದೆ. ಮುಂದೆ ಎಲ್ಲಿ ಅಂದ್ರೆ 227ನೇ ಶ್ಲೋಕದಿಂದ. ಇನ್ನು 227 100 ಅಲ್ಲ. ಹಾ, ಹೆಚ್ಚ ಮತ್ತು ಯಾವುದು ಚಾಲ ಮತ್ತು ಯಾಕಂದ್ರೆ ಯಾವುದು ಕರ್ತವ್ಯ ಅಸತಿ ಮಾಡುವುದು ಅಂದ್ರೆ ಇಲ್ಲದೆ ಇದ್ದಾಗ ಆಕಾಶದ ಚಾಪೆ ಹೇಗೆ ಸುತ್ತಪ್ಪ, ಸುತ್ಕೊಡ್ಬೇಕಪ್ಪ. ಆಕಾಶವನ್ನ ಚಾಪೆ ಸುತ್ತಬಿಟ್ಟು ಅಲ್ಲಿ ಇಡಿ ಮಾಡ್ತಿರೋ. ಜಿಂಕೆ ಚರ್ಮ ಸುತ್ತಬೋದು, ಹುಲಿ ಚರ್ಮ ಸುತ್ತಬೋದು, ಈ ಚಾಪೆ ಆಕಾಶ ಸುತ್ತಕೊಡು ಅಂತಂದ್ರೆ ಸುತ್ಕೊಡ್ತೀವೋ. ಕರ್ತವ್ಯ ಅಸತಿ, ಕರ್ತವ್ಯ ಮಾಡಬೇಕಾದದ್ದು ಅನ್ನೋದು ಅದರ ವಿಷಯದಲ್ಲಿ ಇಲ್ಲ. ಯಾವುದ್ರ ವಿಷಯದಲ್ಲಿ ಕರ್ತವ್ಯವೆಂಬುದೇ ಇಲ್ಲವೋ, ಮಾಡಬೇಕಾದದ್ದೆಂಬುದೇ ಇಲ್ಲವೋ ಅಲ್ಲಿ
ಹೆಚ್ಚಾಗವಿ ಅಧಿಕಾರ ನನ್ನ ಯಾರು ಅದಕ್ಕೆ ಅಧಿಕಾರಿಗಳು ಅದಕ್ಕೆ ಯಾರು ವಿಷಯ ಅದನ್ನ ಹೇಳೋದಿಲ್ಲ. ಚಾಪೆ ಹಾಗೆ ಸುತ್ತಬೇಕು ಅಂದ್ರೆ ಯಾರು ಕೇಳ್ತೀರಾ? ಚಾಪೆ ನಾನು ಸುತ್ತಬೇಕಾ, ಕೆತ್ತೆ ಸುತ್ತಬೇಕಾ, ವೈಶ್ಯ ಸುತ್ತಬೇಕಾ ಕೇಳ್ತೀರೋ? ಅಲ್ಲಿ ಅಧಿಕಾರ ವಿಚಾರವೇ ಬರಲ್ಲ. ಯಾವುದನ್ನು ಮಾಡೋಕ್ಕೆ ಆಗೋದಿಲ್ವೋ ಅಲ್ಲಿ ಅಧಿಕಾರದ ಪ್ರಶ್ನೆ ವಿಚಾರವೇ ಬರೋದಿಲ್ಲ. ಮತ್ತು ಯಾವುದು ಮಾಡುವುದಕ್ಕೆ ಬರದೇ ಇರುವಂಥದ್ದು, ಯಾವುದಕ್ಕೆ ಕರ್ತವ್ಯ ಎಂಬುದೇ ಇರುವುದಿಲ್ಲವೋ ಮಕ್ಕಳಿ, ಯಾವುದರ ವಿಷಯದಲ್ಲಿ ಕರ್ತವ್ಯ ಎಂಬುದೇ ಇರಲ್ಲವೋ ಅಲ್ಲಿ ಅಧಿಕಾರವನ್ನು ಹೇಳಲಾಗುವುದಿಲ್ಲ. ಯಾರು ಅಧಿಕಾರಿಗಳು ಎಂಬುದನ್ನು ಹೇಳಲಾಗುವುದಿಲ್ಲ. ವೆಚ್ಚ ಯಾವುದು? ಕರ್ತವ್ಯ ಅಸತಿ, ಮಾಡಬೇಕಾದದ್ದೆಂಬುದೇ ಇಲ್ಲವಾಗಿರುವಾಗ ಯಾವುದರ ವಿಷಯದಲ್ಲಿ ಕರ್ತವ್ಯವೆಂಬುದು ಇಲ್ಲವೋ ಮಕ್ಕಳು ಯಾವುದರಲ್ಲಿ ಕರ್ತವ್ಯವೆಂಬುದೇ ಇರುವುದಿಲ್ಲವೋ ಅಲ್ಲಿ ಅಧಿಕಾರವನ್ನು ಗೊತ್ತು ಮಾಡಲಾಗುವುದಿಲ್ಲ. ಅಲ್ಲಿ ಅಧಿಕಾರಿ ವಿಷಯ ಪ್ರಯೋಜನವನ್ನು ಹೇಳಲಾಗುವುದಿಲ್ಲ. ಯಾರಪ್ಪ ಅಧಿಕಾರಿ, ಇದಕ್ಕೆ ಏನಪ್ಪ ಮಾಡಬೇಕು, ಹೇಗಪ್ಪ ಅದೆಲ್ಲ ಹೇಳೋದಿಲ್ಲ. ಯಾಕೆಂದ್ರೆ ಅದು ಆ ವಿಚಾರವನ್ನು ಕೂಡ ಸಂಪೂರ್ಣವಾಗಿ ಆ ಆಕ್ಷೇಪವನ್ನು ತದಪಿ ಚೋದ್ಯ ಮಕ್ಕಳಿ ಆ ಆಕ್ಷೇಪವನ್ನು ಸಂಪೂರ್ಣವಾಗಿ ಮುಂದೆ ಕಿತ್ತಾಕಲಾಗುತ್ತದೆ. ಪರ ಆಹಾತ್ಮನ ಸ್ವಾಸ್ಥ್ಯಂ ಶ್ರೇಯೋ ಯದ್ಯಭಿವಾಂಛಸಿ ಶ್ರೇಯೋ ಯದ್ಯಭಿವಾಂಛಸಿ ಕರ್ಮಭ್ಯೇವ ತತ್ಸಿದ್ಧೇ ಶ್ರುತತ್ವಾತ್ ಕರ್ಮಣ ಶ್ರುತೌ ಪರ ಆಹಾತ್ಮನ ಸ್ವಾಸ್ಥ್ಯಂ ಶ್ರೇಯೋ ಯದ್ಯಭಿವಾಂಛಸಿ ಕರ್ಮಭ್ಯೇವ ತತ್ಸಿದ್ಧೇತ್ ಶ್ರುತತ್ವಾತ್ ಕರ್ಮಣಃ ಶ್ರುತೌ. ಪರಃ ಆಹ ಆತ್ಮನಃ ಸ್ವಾಸ್ಥ್ಯಂ ಶ್ರೇಯಃ ಯದಿ ಅಭಿವಾಂಛಸಿ ಕರ್ಮಭ್ಯಃ ಏವ ತತ್ ಸಿದ್ಧ್ಯೇತ್ ಶ್ರುತತ್ವಾತ್ ಕರ್ಮಣಃ ಶ್ರುತೌ. ಪರಹ ಆಹ ಪೂರ್ವಪಕ್ಷಿಯು ಹೇಳುತ್ತಾನೆ. ಪರಹ ಆಹನೇನೋ ಪೂರ್ವಪಕ್ಷಿಯು ಹೇಳುತ್ತಾನೆ. ಯದಿ ಸ್ವಾಸ್ಥ್ಯಂ ಶ್ರೇಯ ಆತ್ಮನಃ ಶ್ರೇಯ ಅಭಿವಾಂಛಸಿ, ಯದಿ ಒಂದು ವೇಳೆ ಆತ್ಮನಃ ಸ್ವಾಸ್ಥ್ಯಂ ಶ್ರೇಯ ತನಗೆ ಸ್ವಸ್ಥರೂಪವಾದ ಶ್ರೇಯಸ್ಸನ್ನ, ತನಗೆ ಸ್ವಸ್ಥತಾರೂಪವಾದ ಶ್ರೇಯಸ್ಸನ್ನ ಒಂದು ವೇಳೆ ಇಷ್ಟಪಡುವುದಾದರೆ ಅದು ಕರ್ಮದಿಂದಲೇ ಕರ್ಮದಿಂದಲೇ ಸಿದ್ಧಿಸೀತು. ಏಕೆಂದರೆ ಬೆಕ್ಕಳಿ ಶ್ರುತಿಯಲ್ಲಿ ಕರ್ಮಗಳನ್ನು ಹೇಳಿರುವುದರಿಂದ ಶ್ರುತಿಯಲ್ಲಿ ಕರ್ಮಣಃ ಕರ್ಮಗಳನ್ನ ಶ್ರುತತ್ವ ನಮಗೆ ಕೇಳಿಸುತ್ತಿರುವುದರಿಂದ ಶಬ್ದಾರ್ಥ ನಮ್ಗೆ ಕೇಳಿಸ್ತಾ ಇದೆ ಅಂತ. ಅಗ್ನೋತ ಮಾಡ, ಯಜ್ಞ ಮಾಡೋ, ಯಾಗ ಮಾಡೋ ಅಂತ ಹೇಳ್ತಾ ಇದೆ. ಅದ್ರ ಏನಾಯ್ತು, ನಮಗದು ಶ್ರೇಯಸ್ಸಾಗತ್ತೆ ಅಂತ ಅರ್ಥ ಆಯ್ತು. ಶ್ರುತಿ ಕೂತ್ಕೊಂಡು ಹೇಳ್ತಾ ಇದ್ಮೇಲೆ ಆ ಕೆಟ್ಟದಾಗೋದು ಹೇಳ್ತಾ. ಆದ್ರಿಂದ ನಿಮಗೇನಾದ್ರು ಶ್ರೇಯ ರೂಪವಾದ ಸ್ವಸ್ಥತೆ ಬೇಕು ಅಥವಾ ಸ್ವಚ್ಛತಾ ರೂಪದ ಶ್ರೇಯಸ್ ಬೇಕು ಅಂದ್ರೆ ಅದು ಕರ್ಮದಿಂದಲೇ ಆಗುತ್ತದೆ ಎಂದು ಒಪ್ಕೋಬೇಕು. ಪರಾಹಾರ ಪೂರ್ವಪಕ್ಷಿ ಆಹಾ ಕಿಮಿತಿ ಯದಿ ಆತ್ಮನಃ ಸ್ವಾಸ್ಥ್ಯಂ ಶ್ರೇಯ ಅಭಿವಾಂಛಸಿ, ಒಂದು ವೇಳೆ ನಿನಗೆ ಸ್ವಸ್ಥರೂಪವಾದ ಶ್ರೇಯಸ್ಸನ್ನ ನೀನು ಬಯಸುವುದಾದರೆ ಅದು ಕರ್ಮದಿಂದಲೇ ಸಿದ್ಧಿಸೀತು. ಏಕೆಂದರೆ ಶ್ರುತಿಯಲ್ಲಿ ಕರ್ಮವು ಕೇಳಿಬರುತ್ತಿರುವುದರಿಂದ. ಆಯ್ತಾ, ಮುಂದಕ್ಕೆ ಹೋಗೋಣ. ಶ್ರುತೌ ಸ್ಮೃತೌ ಚ ವಿಹಿತಂ ಕರ್ಮೈವ ಶ್ರೂಯತೆ ಯತಃ ನ ಚ ಕರ್ಮಾತಿರೇಕೇಣ
ಮುಕ್ತ್ಯಭ್ಯುದಯ ಸಾಧನಂ ಯತ್ನತೋ ನ್ಯಾಯತಃ ಕಿಂಚಿತ್ ನ್ಯಾಯತಃ ಕಿಂಚಿತ್ ಪಶ್ಯಾಮೋ ವೇದಚಕ್ಷುಷಾ ಪಶ್ಯಾಮೋ ವೇದಚಕ್ಷುಷಾ ನಿಷೇಧ ವಿಧಿ ಮಾತ್ರತ್ವಾತ್ ನಿಷೇಧ ವಿಧಿ ಮಾತ್ರತ್ವಾತ್ ವೇದಾರ್ಥಸ್ಯೇಹ ಸರ್ವತಃ. ಎಷ್ಟೋ ವಿಷಯ ಅರ್ಥ ಮಾಡಬೇಕಿದೆ. ನ ಚ ಕರ್ಮಾತಿರೇಕೇಣ ಮುಕ್ತ್ಯಭ್ಯುದಯ ಸಾಧನಂ ಯತ್ನತೋ ನ್ಯಾಯತಃ ಕಿಂಚಿತ್ ಪಶ್ಯಾಮೋ ವೇದಚಕ್ಷುಷಾ ನಿಷೇಧ ವಿಧಿ ಮಾತ್ರತ್ವಾತ್ ವೇದಾರ್ಥಸ್ಯೇಹ ಸರ್ವತಃ. ಶ್ರುತೌ ಸ್ಮೃತೌ ಚ ವಿಹಿತಂ ಕರ್ಮ ಏವ ಶ್ರೂಯತೆ ಯತಃ ನ ಚ ಕರ್ಮಾತಿರೇಕೇಣ ಮುಕ್ತ್ಯಭ್ಯುದಯ ಸಾಧನಂ ಯತ್ನತಃ ನ್ಯಾಯತಃ ಕಿಂಚಿತ್ ಪಶ್ಯಾಮಃ ವೇದಚಕ್ಷುಷಾ ನಿಷೇಧ ವಿಧಿಮಾತ್ರತ್ವಾದ್ ವೇದಾರ್ಥಸ್ಯ ಇಹ ಸರ್ವತಃ. ನಾವು ಶ್ರುತಿಯಲ್ಲಾಗಲಿ ಸ್ಮೃತಿಯಲ್ಲಾಗಲಿ ಕರ್ಮೈವ ವಿಹಿತಂ ಶ್ರೂಯತೆ ಯತಃ, ಕರ್ಮವೇ ಧ್ಯಾನ ಮಾಡುವುದು ಕೇಳಿ ಬರುತ್ತಿದೆಯೋ? ಯಾವ ಕಾರಣದಿಂದ ಶ್ರುತಿಯಲ್ಲಾಗಲಿ ಸ್ಮೃತಿಯಲ್ಲಾಗಲಿ ಕರ್ಮವೇ ಧ್ಯಾನ ಮಾಡುವುದು ಕೇಳಿಬರುತ್ತಿದೆ ಮಕಮಳೆ. ಕರ್ಮವೇ ವಿಹಿತವಾಗಿದೆ. ಶ್ರುತಿಯಲ್ಲೂ ಕರ್ಮವೇ ವಿಹಿತವಾಗಿದೆ. ಮುಕ್ತಿ ಮತ್ತು ಅಭ್ಯುದಯಕ್ಕೆ ಸಾಧನವಾಗಿ ಕರ್ಮವೇ ವಿಹಿತವಾಗಿದೆ. ಆಮೇಲೆ ಮುಂಚೆ ಮುಕ್ತಿ ಅಭ್ಯುದಯಕ್ಕೆ ಸಾಧನವಾಗಿ ಕರ್ಮಾತಿರೇಕೇಣ ನ, ಮುಕ್ತಿಗೆ ಸಾಧನವಾಗಿಯೂ ಏಳಿಗೆಗೆ ಸಾಧನವಾಗಿಯೂ ಕರ್ಮಕ್ಕಿಂತ ಬೇರೆಯಾದದ್ದಿಲ್ಲ. ಪ್ರಯತ್ನಪೂರ್ವಕವಾಗಿಯೂ ಯುಕ್ತಿಪೂರ್ವಕವಾಗಿಯೂ ವೇದ ಕಣ್ಣಿನಿಂದ ನಕಿಂಚ ನಾನು ಹಿಂಸಮ ತಗೋಬೇಕು, ಏನನ್ನೂ ನಾವು ಕಾಣುವುದಿಲ್ಲ. ಎಲ್ಲಾ ರೀತಿಯಿಂದಲೂ ವಿಧಿ ನಿಷೇಧವಷ್ಟವೇ ವೇದಾರ್ಥವಾಗಿ ತಿಳಿದು ಬರುತ್ತದೆ, ವೇದಾರ್ಥವಾಗಿದೆ. ಇಲ್ಲಿ ಒಂದು ಪದ ಹಾಕೊಳ್ಳಿ, ಇಲ್ಲಿ ವಿಧಿ ನಿಷೇಧ ಮಾತ್ರವೇ ಆಗಿದೆ ವೇದಾರ್ಥವಾಗಿ, ಇಲ್ಲಿ ಹಿಂದಕ್ಕೆ ಸೇರಿಸ್ಕೊಳ್ಳಿ. ಇಹ ಇದೆಯಲ್ಲ, ಅಲ್ಲ ಹತ್ರ ಮಾಡಬೇಡ, ಹತ್ಯೆ ಮಾಡಬೇಡ ಅಂತ ವೇದವಾಕ್ಯ. ಸಂಧ್ಯಾನ ಮಾಡು, ಯಜ್ಞ ಮಾಡು, ಯಾಗ ಮಾಡೋದು ವಿಧಿ. ವಿಧಿವಾಕ್ಯ ನಿಷೇಧ ವಾಕ್ಯ ಅಷ್ಟೇ ಇದೆ ವೇದದಲ್ಲೇ. ನೀವು ಹೇಳಿದ್ರೆ ಆತ್ಮಜ್ಞಾನ ಮಾಡ್ಕೋದು ಇಲ್ಲವೇ ಇಲ್ಲ. ಇಲ್ಲ, ಒಂದು ವಿಧಿಯೋ ನಿಷೇಧವನ್ನು ಹೇಳುತ್ತೆ ಹೊತ್ತು ವಿಧಿ ನಿಷೇಧ ಬಿಟ್ಟು ವೇದದಲ್ಲಿ ಬೇರೆ ವಿಚಾರವೇ ಇಲ್ಲ ಅಂತ. ಮನುಶ್ರುತೌ ಪ್ರೋಕ್ತಾನಿ ವಾಕ್ಯಾನಿ ಬಹುಶೋ ಮಯಾ ಅವಿಧಾಯಿತ್ವತಸ್ತೇಷ ನನ್ಯಾಯಂ ಭವತೋದಿತಂ. ನ್ಯಾಯಂ ಭವತೋದಿತಂ ನನು ಶ್ರುತೋ ಪುರೋಕ್ತಾನಿ ವಾಕ್ಯಾನಿ ಬಹುಶೋ ಮಯಾ ಈ ಏಕದೇಹಿ ಆಕ್ಷೇಪ ಅಂತ ಅಥವಾ ಸಿದ್ಧಾಂತಿ ಆಕ್ಷೇಪ ಅಂತ ಮಾಡ್ಕೋಬಹುದು ಪೂರ್ವಪಕ್ಷಿ ಮೇಲೆ. ಕರ್ಮವೇ ಮೋಕ್ಷಕ್ಕೆ ಕಾರಣ, ಕರ್ಮ ಒಂದೇ ಹೇಳುವ ವೇದದಲ್ಲಿ ಜ್ಞಾನ ಹೇಳಿಲ್ಲ ಅಂತ ಹೇಳುವಂತಹ ಪೂರ್ವಪಕ್ಷಿ ಮೇಲೆ, ಅಲ್ಲಪ್ಪ ಹಿಂದೆಯೇ ನಾನು ವಾಕ್ಯಗಳನ್ನ ಬಹಳವಾಗಿ ಹೇಳಿದ್ದೀನಲ್ಲ. ನಾನು ಅಲ್ಲ, ಪುರಾ ಉಕ್ತಾನಿ ವಾಕ್ಯಾನಿ ಬಹುಶಃ ಮಯಾ ಅವಿಧಾಯಿತ್ವತಃ ತೇಷಾಂ ನ ನ್ಯಾಯಂ ಭವತಃ ಉದಿತಂ. ಭವತಾ ಉದಿತಂ. ನಾನು ಅಲ್ಲ, ಪುರಾ ಬಹುಶಃ ವಾಕ್ಯಾನಿ ಉಕ್ತಾನಿ ಮಯ. ಶ್ರುತವು ಪುರಾ ಉಕ್ತಾನಿ ಬಹುಶಃ ಮಯ ಬಹುಶಃ ಉಕ್ತಾನಿ ವಾಕ್ಯಾನಿ. ಅಲ್ಲ, ಶ್ರುತಿಯಲ್ಲಿ ಬಹಳವಾಗಿ ವಾಕ್ಯಗಳಿದೆ ಎಂಬುದನ್ನು ನಾನು ಹೇಳಿದ್ದೀನಲ್ಲ. ತತ್ವಮಸಿ ಅಯಮಾತ್ಮ ಬ್ರಹ್ಮ ಬ್ರಹ್ಮೈವೇದ ಮತಂ ಪುರಸ್ತಾತ್ ಬ್ರಹ್ಮ, ಈ ರೀತಿಯಾಗಿ ಬಹಳವಾಗಿ ವಾಕ್ಯವನ್ನು ನಾನು ಹೇಳಿದ್ದೀನಲ್ಲ. ಏನಿಲ್ಲ, ಇಲ್ಲ ಬರೀ ವಿಧಿ ನಿಷೇಧ ಅಷ್ಟೇ ಇರುವುದಕ್ಕೆಲ್ಲ ವಸ್ತು ಪ್ರತಿಪಾದಕ ವಾಕ್ಯ ಇದೆ ನಾನು ಹೇಳಿದ್ದೀನಲ್ಲ. ಅದು ಆ ದೇಶ ಆ ವಾಕ್ಯಗಳಿಗೆ ಅವಿಧಾಯಿತ್ವತಃ, ಅದು ಏನನ್ನು ವಿಧಾನ ಮಾಡಲ್ಲ, ಏನು ಮಾಡುವುದು ಹೇಳಲ್ಲ, ಏನು ಬಿಡುವುದು ಹೇಳಲ್ಲ. ಅವಿಧಾಯಿತ್ವತಃ ದೇಹ ಭವತೋಜಿತಂ ನನ್ಯಾಯ, ನೀನು ಹೇಳಿ ಸರಿಯಾಗಲಿಲ್ಲ. ಅಲ್ಲ, ಶ್ರುತಿಯಲ್ಲಿ ಬಹಳವಾಗಿ ವಾಕ್ಯಗಳನ್ನು ಹೇಳಿದೆ ಎಂಬುದನ್ನು ನಾನು ಹೇಳಿರುತ್ತೇನಲ್ಲ ಅಂದ ಮಾಡಿ. ವಿಧಿ ನಿಷೇಧಗಳು ಇಲ್ಲದಿರುವ ವಿಧಿ ನಿಷೇಧಗಳು ಇಲ್ಲದಿರುವ ಅನೇಕ ವಾಕ್ಯಗಳು, ವಿಧಿ ನಿಷೇಧಗಳು ಇಲ್ಲದಿರುವ ಅನೇಕ ವಾಕ್ಯಗಳನ್ನು ನಾನು ಹಿಂದೆ ಹೇಳಿರುತ್ತೇನಲ್ಲ. ತೇಷಾಂ ಅವಿಧಾಯಿತ್ವತಃ, ಆ ವಾಕ್ಯಗಳು ಏನನ್ನೂ ವಿಧಾನ ಮಾಡುವುದಿಲ್ಲವಾದ್ದರಿಂದ ನೀನು ಹೇಳಿದ್ದು ಸರಿಯಾಗಲಿಲ್ಲ.
ಅವನು ಏನಂದ್ರೆ ಉತ್ತರಾರ್ಥದಲ್ಲಿ ಮತ್ತೆ ಪೂರ್ವಕ್ಕೆ ಹೇಳ್ತಾನೆ ಹೌದು ಏನನ್ನೂ ವಿಧಿಸುವುದಿಲ್ಲವಾದ್ರಿಂದ ನೀನು ಹೇಳಿ ಸರಿಯಾಗಲಿಲ್ಲ ಅಂತ ಪೂರ್ವಕ್ಕೆ ಹೇಳ್ತಾ ಇದ್ದಾನೆ ಅರ್ಥ ಮಾಡಿದ್ದಾರೆ. ಮುಂದಿಂದ ನೋಡ್ಕೊಂಡು ಅನ್ವಯ ಮಾಡಿದ್ದಾರೆ. ಆಮ್ನಾಯಸ್ಯ ಕ್ರಿಯಾರ್ಥತ್ವ ಬಂತಲ್ಲ, ಇದೇನೇತಿ ಚ ಸೂತ್ರಣ ಅದು ಕೆಲಸ ಮಾಡಿಲ್ಲ. ಎರಡು ರೀತಿಯಾಗಿ ಅರ್ಥ ಮಾಡ್ಬೋದು, ಮಾಡ್ಕೊಬೇಡಿ. ಸಿದ್ಧಾಂತಿಯಾಗಿ ಮಾಡ್ಕೋಬಹುದು, ಪೂರ್ವಪಕ್ಷಿಯಾಗಿ ಇರ್ಬೋದು. ಅದು ಸಿದ್ಧಾಂತಿಯಾಗಿ ಹೇಗೆ ಅಂದ್ರೆ ಆ ವಾಕ್ಯಗಳಲ್ಲಿ ಏನು ವಿಧಾನವಿಲ್ಲವಾದ್ದರಿಂದ ಪೂರ್ವಪಕ್ಷಿ ಹೇಳಿ ಸರಿಯಾಗಲಿಲ್ಲ ಎಂದು ಅರ್ಥ. ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ ಅಂದ್ರೆ ಹೌದು ನೀವು ಹಿಂದೆ ಹೇಳಿಕೊಂಡಂತಹ ವಾಕ್ಯಗಳು ಏನನ್ನೂ ವಿಧಿಸುವುದಿಲ್ಲವಾದ್ದರಿಂದ ಅದು ಸರಿಯಾಗುವುದಿಲ್ಲ ಅಂತ ಆಕ್ಷೇಪ. ಪೂರ್ವಪಕ್ಷಿ ಕಡೆಯಿಂದ ಅದು ಆಕ್ಷೇಪ, ಅದು ಏನು ವಿಧಿಸುವುದಿಲ್ಲವಾದ್ರಿಂದ ಅದು ಸರಿಯಾಗುವುದಿಲ್ಲ ಅಂತ ಪೂರ್ವಪಕ್ಷಿ. ಇಲ್ಲ ಅವಳು ಏನೂ ಬಿಸುವುದಿಲ್ಲವಾದ್ರಿಂದ ನೀನು ಹೇಳಿದ್ರೆ ಪೂರ್ವಪಕ್ಷಿ ಹೇಳಿದ್ರೆ ಸರಿಯಾಗಲಿಲ್ಲ ಅಂತ ಸಿದ್ಧಾಂತ ವಾಕ್ಯ. ಸಿದ್ಧಾಂತಿ ಪ್ರಕಾರವಾದರೆ ನಾನು ಏನು ಉದಾಹರಣೆ ಕೊಟ್ಟನೋ ಆ ವಾಕ್ಯಗಳು ಏನನ್ನು ವಿಧಿಸುವುದಿಲ್ಲವಾದ್ರಿಂದ ಪೂರ್ವಪಕ್ಷಿ ಆದ ನೀನು ಹೇಳಿದ್ರೆ ಸರಿಯಾಗಲಿಲ್ಲ ಅಂತ. ಸರಿಯಾಗಿಲ್ಲ, ನೀ ಹೇಳಿದ್ರೆ ಬರೀ ವಿಧಿ ಪ್ರತಿ ನಿಷೇಧ ಇಷ್ಟೇ ವಾಕ್ಯಗಳಿದೆ ಅಂತ ತೋರಿಸಿದೀನಿ. ವಿಧಿ ನಿಷೇಧ ಬಿಟ್ಟು ಇದೇ ವಾಕ್ಯ ಇದೆ ಸಿದ್ಧಾಂತ. ಅದು ಪೂರ್ವಪಕ್ಷಿ ತಗೊಂಡ್ರೆ ಅಲ್ಲಪ್ಪ ನೀನು ಹೇಳಿದ ವಾಕ್ಯಗಳೆಲ್ಲ ಏನನ್ನು ಬಿಡಿಸೋದಿಲ್ಲ, ಆದ್ರೆ ಅದು ಹೇಳಿ ಸರಿಯಾಗಲಿಲ್ಲ ಅಂತ ಹೇಳಿ. ಸರಿಯಾಗಿ ಯಾಕೆ ಅಂದ್ರೆ ಅದ್ರ ಮುಂದೆ ಇದೆ ಆಮ್ನಾಯಸ್ಯ ಕ್ರಿಯಾರ್ಥತ್ವ ಜೋಡಿಸ್ಕೋಬೇಕು. ಆಮ್ನಾಯ ಹೇಳ್ ಇಲ್ಲ ಸ್ವತಂತ್ರವಾಗಿ ಮುಂದಿನ ಪೂರ್ವಪಕ್ಷ ಅಂತ ತಗೋಬಹುದು.